ರಾಜಿ, ಹಾ ರೀ, ಇಷ್ಟು ದಿನದ ಮೇಲೆ ನೀವು ನನ್ನ ಕರೆದ್ರೇನ? ತೂ ಹಾಳಾದ ನಿತ್ಯ ಅನ್ನಕ್ಕೆ ಹೋಗಿ ಇದ್ರ ಹೆಸರು ನೆನಪು ಬರ್ತೈತೆ ನೋಡಿ ನನಗರ. ಹಾಂ, ಈ ಹಾಳಾದ ಹೆಸರು ಎದಕ್ಕಾರ ನನಗೆ ಬಾಯಾಗ ಬರ್ತೈತೋ ಏನೋ. ಇಷ್ಟು ದಿನ ಬಂದಿಲ್ಲ, ಇವತ್ತು ಯಾಕೆ ಬಂತು ನನಗಿದು ಹಾಳಾದ ಹೆಸರು ತಂದು? ಈ ಹೆಸರು ಕೇಳಿದ್ರೆ ಮೈ ಎಲ್ಲ ಉರ್ತಿತ್ತು ನನಗೆ. ಅಂತದ್ರಾಗ ಮುಂದೆ ಬಂದು ನಿಂತಿರ್ತಾವ. ಹಾಂ, ನಿತ್ಯ ಎಲ್ಲೋದಿ? ಬಾಯಿಲೊಂದಿಟ ಮಾತಾಡೋದೈತಿ ನಿನ್ನ ಜೊತೆ. ಹಾಂ ಮಾವ, ಬಂದೆ. ಹೇಳಿ ಮಾವ, ಏನಾಯ್ತು? ಯಾಕೆ ಕರೆದಿ? ಏನಾರ ಕೆಲಸ ಇತ್ತನ? ಏನಾರ ಬೇಕನ? ನಾನು ಅವಾಗ ಏನು ಹೇಳಿದ್ದೇನೆ? ಈ ಹೆಣ್ಣು ನನ್ನ ಮುಂದೆ ಬರಬಾರ್ದಂತ ಹೇಳಿದ್ದೇನೋ ಇಲ್ಲ ನಾನು? ಆದರೂ ಎಲ್ಲರೂ ಮರ್ತು ಬಿಟ್ರೇನು? ಈಗ ಯಾಕೆ ನನ್ನ ಕಣ್ಣು ಮುಂದೆ ಬರ್ತಾಳು? ಹೇಳಿ ನೀನು. ಆಕೆಗೆ ಹೇಳಿಬಿಡು, ನನ್ನ ಕಣ್ಣು ಮುಂದೆ ಬರಕ್ಕೆ ಹೋಗ್ಬೇಡ, ನನಗೆ ಕನ್ಸಕ್ಕೆ ಹೋಗ್ಬೇಡ ಅಂತೇಳಿ. ಇದೇ ಲಾಸ್ಟ್ ನೋಡಕ್ಕೆ ನನ್ನ ಕಣ್ಣು ಮುಂದೆ ಬಂದಿದ್ದು. ಆಕೆ ನೋಡಿದ್ರೆ ನನಗೆ ಮೈ ಎಲ್ಲ ಉರಿತೈತಿ. ಎಷ್ಟು ಹೇಳಿದ್ರು ಅದಕ್ಕೆ ಅರ್ಥನ ಆಗಂಗಿಲ್ಲ ಅದಕ್ಕೆ. ಆತ್ ಮಾವ, ಹೇಳ್ತಾನು. ನೀವು ನಡೀರಿ, ಚಾ ಮಾಡಿಕೊಡ್ತಾನು, ಕುಡಿಯೋಂದ್ರೆ. ಸರಿ ಆತ್, ನಾನು ಬರೋ ಕುಂತಿರ್ತಾನೆ, ತೊಗೊಂಡು ಬಾ ಅಲ್ಲೇ. ಅದು ಇನ್ನೊಂದು ವಿಷಯ, ಇವನು ಯಾರೋನೋ ಅದೇ ಸರಿ ಏನೋ ಐತಲ್ಲ ನೆನಪ ಬರವಾಲ್ತ. ಚೇರ್ಮನ್ ಮಗ, ಚೇರ್ಮನ್ನ ಅದು ನಮ್ಮ ಇಕ್ಕಿನ ಕಮಲವಕ್ಕನ ಮಗಳನ್ನ ನೋಡಿ ಇಷ್ಟಪಟ್ಟಾನಂತ. ಅದಕ್ಕೆ ಚೇರ್ಮನ ಮೊನ್ನೆ ಅಲ್ಲಿ ಅದಾಗ ಸಿಕ್ಕಿದ್ದ, ಅದಕ್ಕೆ ಹೇಳಾಕತ್ತಿದ್ದ. ಅದಕ್ಕೆ ಅವ್ನಿಗೆ ಕಮಲವಕ್ಕ ಕರಿ ಹೇಳಿ ಕ್ಯಾಸ್ ಹೋಗ್ಕಾನಂತ. ಈ ಹೆಣ್ಣಿಗೆ ಮಾತ್ರ ಒಳಗೆ ಹೋಗೋಣ ಕಡೆ, ನನ್ನ ಮಕ್ಕ ತೋರಿಸ್ಬೇಡಣ. ಅಕ್ಕ, ರಾಜಿ ಅಕ್ಕ, ನೀನು ಅದಿಟ್ಟು ಒಳಗೆ ಹೋಗ್ತೀಯನ? ಆತವ, ಹೋಗ್ತಾನೆ. ಎಲ್ಲರಿಗೂ ಬೇಡಾಗ್ಬಿಟ್ಟೆ ನಾನು. ಇನ್ನು ಯಾಕೆ ಬದುಕಿಸಿದ್ದೇವ್ರೆ? ನನ್ನ ಸಾಯಿಸ್ಬಿಟ್ಟಿದ್ರೆ ಚಲೋ ಇರ್ತಿತ್ತು. ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಒದ್ದಾಡಕತ್ತಾನೆ ಇಲ್ಲಿ. ನನ್ನಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಮಾಡೋದು ಮಾಡಿ ಮಾತು ನಮಗೆ ಇಲ್ಲಿ ಕೇಳಿಸುವಂಗ ಅನ್ನೋದೇನೈತಿ? ಮೊದಲು ಈಕೆ ಮಾಡಿದ್ದನ್ನೆಲ್ಲ ಮರ್ತು ಬಿಟ್ಟೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಈಕಿ. ಮರಿ ಮಾತಾ ಇಲ್ಲ ಅದನ್ನ. ಎಲ್ಲ ಮರಿಬೋದು, ಆದ್ರೆ ಈಕಿದು ಮರೆಯೋಕೆ ಆಗೋದಿಲ್ಲ ನನಗೆ. ಈಕಿದು ಮರೆಯೋಕೆ ನನಗೆ ಆಗೋದೇ ಇಲ್ಲ. ಅಯ್ಯೋ ಮಾವ, ಇರ್ಲಿ ಬಿಡು. ಕಮಲಕ್ಕ, ಬಾಯಿಲ್ ಒಂದೀಟ ಮಾವ ಕರಿಯಾಕತ್ತಾರ. ಏನು ಸೋಮ ಕರೆದೆ ಅಂತ? ಏನು ಸಮಾಚಾರ? ಅದು ಕಮಲವಕ್ಕ ಆಕಿನ ಭೂಮಿನ ನೋಡಿ ಇವರು ಚೇರ್ಮನ್ ನನ್ನ ಮಗ ಇಷ್ಟಪಟ್ಟಾನಂತ. ಅದಕ್ಕಾಗಿ ಹೇಳಿದ್ರು ನನಗೆ, ನಿನ್ನೆ ಸಿಕ್ಕಿದ್ರು ಅದ್ಯಾಗ. ಅಂದರು, ನೋಡು ಹಿಂಗೆ ಮತ್ತು ಅವು ಗಿರುತಿ ಮಾಡಲಿ ಬಿಡ್ಲಿ ಅದೆಲ್ಲ ಬೇಡ, ಅದೆಲ್ಲ ಮಾಡಿದ್ರೆ ಚಲೋ ಇರೋಂಗಿಲ್ಲ. ಅದಕ್ಕಾಗಿ ನನಗೆ ನಿಮ್ಮ ಮನೆ ವಿಷಯ ಎಲ್ಲ ಗೊತ್ತಿರೋದು ಐತಿ. ನನಗೆ ಕಮಲವ್ ಹೆಂಗೆ ಅದಾಳ ಅನ್ನೋದು ಗೊತ್ತೈತಿ. ನಮಗೆ ಹುಡುಗಿ ಭಾಳ ಇಷ್ಟ ಆಗ್ಯಾಳ. ಕಮಲವ್ ನಂಗೆ ಒಳ್ಳೆ ಮನಸ್ಸಿರೋ ಹುಡುಗಿ ಆಕಿ. ಅದಕ್ಕೆ ಆಕಿನ ಇಷ್ಟಪಟ್ಟು ಬಿಟ್ಟ ನನ್ನ ಮಗ. ಅವಾಗ ಸಣ್ಣಾಗಿದ್ದಾಗಿಂದನೂ ಇಷ್ಟಪಡತ್ತಾನಂತ. ಆದ್ರೆ ಈಗ ಎಲ್ಲರೂ ಕೇಳೋರ್ನಲ್ಲ, ನೀ ಏನು ಕಲ್ತಿದ್ದಿ, ಏನು ಕೆಲಸ ಮಾಡಿದಿ ಅಂತ ನಿನಗೆ ಹೆಣ್ಣು ಕೊಡ್ಬೇಕಂತ ಕೆಲಸ ಅಂತಾರಂತ ಹೇಳಿ ಈಗ ನಮ್ಮ ಮುಂದೆ ಬಂದ ಹೇಳಿದ. ಅದಕ್ಕೆ ನೋಡಪ್ಪ ಹಿಂಗೆ ಐತಿ, ಹ್ಞೂ ಅಂತ ಅಂದ್ರೆ ಕರ್ಕೊಂಬಾ ಅಂದ್ರೆ ನೋಡಕ್ಕೆ ಬರ್ತವು, ನೀವು ಯಾವತ್ತು ಹೇಳ್ತೀರ ಅವತ್ತು ಅಂತ ಅಂದಾರ. ಹೆಂಗೆ ಮತ್ತು ನೀ ಹೆಂಗೆ ಹೇಳ್ತಿ ಹಂಗೆ ನೋಡಿ. ಮತ್ತು ಚೇರ್ಮನ್ ಮಗನ ಹುಡುಗಿ ಹೆಂಗದಾನ? ಒಳ್ಳೆವನ ಮತ್ತು ಗುಣದಾಗದೆಲ್ಲ ಹೆಂಗದಾನು? ನೋಡಾಕೆ ಹೆಂಗದಾನು? ಎಲ್ಲವೂ ಚಲೋ ಇರ್ಬೇಕಲ್ಲಪ್ಪ. ಚೇರ್ಮನ್ ಮಗ ನನ್ನ ಮಗಳನ್ನ ಇಷ್ಟಪಟ್ಟಾನಂದ್ರೆ ನನಗೆ ಒಂಥರ ಖುಷಿನೇ ಆಗತ್ತೆ ಬಿಡು. ಅಯ್ಯೋ ದೇವ್ರ, ನನ್ನ ಮಗಳನ್ನ ಇಷ್ಟಪಡಬಾರ್ದ? ನಾರ ಮದುವೆ ಮಾಡಿ ಕೊಡ್ತಿದ್ನಿ. ಈ ಹಾಳಾದ ಕಮಲಿ ಮಗಳನ್ನ ಇಷ್ಟಪಡ್ಬೇಕನ? ಛೇ, ಹೆಂಗಂತೀವ ನೀ ಹೆಂಗಂತಿ ಹಂಗೆ ನೋಡು. ಹುಡುಗ ಮಾತ್ರ ಹೇಳಿ ಮಾಡಿಸ್ದಂಗೆ ಅದಾನ. ನಮ್ಮ ಭೂಮಿಗೆ ಅವಂಗ ಮಸ್ತ್ ಜೋಡಿ ಹೋಗ್ತೈತಿ. ನೀ ಹೆಂಗೆ ಅಂತಿದಿ ಹಂಗೆ ಬಾ ಅಂದ್ರೆ ಅವ್ರೇನ ನಾಳೆ ಬರ್ತಾರ. ನೋಡು ಮತ್ತೆ ಏನು ಮಾಡ್ತಿದ್ದಿ? ಮದುವೆ ಮಾಡಿ ಕೊಡೋದಾದ್ರೆ ಕೊಟ್ಬಿಡ್ರಿ. ಮತ್ತೆ ಎಷ್ಟು ದಿನ ಅಂತ ಇಟ್ಕೊಳಕಿ? ಈಗ ಆಕಿದು ಡಿಗ್ರಿ ಮುಗ್ದೈತಿ, ಮತ್ತೆ ಆಕಿನ್ನ ಕಲಿತಾನೋ BEd ಮಾಡ್ತಾನೋ ಅದು ಮಾಡ್ತಾನೋ ಅಂತಂತಾಳೆ. ಕಲ್ಸಾಕ ನೀನೇನು ತಯಾರಿದಿ? ಆದ್ರೆ ಊರಾಗಿನ ಮಂದಿ ನಮಗ ಅಂತಾರೆ, ಇದನ್ನೇನು ಮದುವೆ ಮಾಡೋದು ಕೊಡೋದು ಬಿಟ್ಟು ಇನ್ನೂ ಮನ್ಯಾಗ ಇಟ್ಕೊಂಡು ಸಾಲಿ ಕಲ್ಸಾತಾಳಿಕೆ ಅಂತ. ಹಳ್ಳಿ ಅಲ್ಲ ಇದು, ಹಳ್ಳಿಯಾಗ ಹಿಂಗೆ. ಮತ್ತು ಇನ್ನು ಸಿಟಿಗಳ್ದಾಗಾರ ಎಷ್ಟು ಕಲಿಸ್ತಿಲ್ಲ ಅಷ್ಟು ಚಲೋ ಅಂತಾರೆ. ಆದ್ರೆ ನಮ್ಮಂಥ ಹಳ್ಳಿಗಳಾಗ ಮದುವೆ ಮಾಡಿ ಕೊಡೋದು ಬಿಟ್ಟು ಸಾಲಿ ಕಲಿಸ್ಕೊತ ಕುಂತ್ರೆ ಹಿಂದೊಂದು ಅಂತಾರೋ ಮುಂದೊಂದು ಅಂತಾರೋ. ಅದಕ್ಕೆ ನೀನು ಮಾನ್ಯ ಹಂಗಿಲ್ಲ, ಅಯ್ಯೋ ನಮ್ಮ ಭೂಮಿಗೆ ಮದುವೆ ಮಾಡಬೇಕು, ಹುಡುಗನ ನೋಡಬೇಕು ಅಂತ ಯೋಚನೆ ಮಾಡತ್ತಿದ್ದಿ. ಅದಕ್ಕಾಗಿ ಒಳ್ಳೆ ಮಂತಾನ ಅನಿಸ್ತು. ಅದಕ್ಕಾಗಿ ಕೇಳಿ ಹೇಳ್ತಾನೆ ಅಂತ ಹೇಳಿ ಚೇರ್ಮನಿಗೆ. ನೀ ಹೆಂಗೆ ಹೇಳ್ತಿ ಹಂಗೆ ನೋಡುವ ವೈನಿ. ಅತ್ತಿನೊಂದು ಮಾತು ಕೇಳೋಂತಾಡಿ. ಅತ್ತಿರಿ ಏನಾಯ್ತು? ಎದಕ್ಕೆ ಕರೆಯಾಕತ್ತಿದ್ದಿ? ಅದು ಅತ್ತಿರಿ, ಚೇರ್ಮನ್ ಮಗ ನಮ್ಮ ಭೂಮಿನ ಕೇಳಾಕತ್ತಾರಂತ. ಏನು ಮಾಡೋಣ್ರಿ? ತೋರ್ಸುನನ್ರಿ? ಹುಡುಗ ಚಲೋ ಇದ್ದಂಗೆ ಅದಾನು. ಮದುವೆ ಮಾಡಿ ಕೊಟ್ಬಿಟ್ರೆ ನಮ್ಮ ಮಗಳಿದ ಊರಾಗೂ ಇರ್ತಾಳು, ದೊಡ್ಡ ಮಿಂತನಕ್ಕೂ ಹೋದಂಗೆ ಅಕ್ಕಾಳ. ಏನಂತರಿ? ನೀವು ನನ್ನ ಮಾತು ಕೇಳತ್ತಂತೇಳಿ ಸೊಮಗೆ ಹೇಳಿನಿ. ನೀವು ಹ್ಞೂ ಅಂದ್ರು ಅಷ್ಟೇ, ಬ್ಯಾಡ ಅಂದ್ರು ಅಷ್ಟೇ. ನಾನು ಮಾತ್ರ ನನ್ನ ಮಗಳು ಒಪ್ಕೊಂಡ್ರೆ ಕೊಡೋದನ. ಐ ಮೂಳ, ಹ್ಞೂ ಅಂದ್ರು ಅಷ್ಟೇ ಬ್ಯಾಡ ಅಂದ್ರು ಅಷ್ಟೇ ಅನ್ನೋದಾದ್ರೆ ಮತ್ತು ನನ್ನ ಯಾಕೆ ಹೇಳಾಕತ್ತಿದ್ದಿ? ಕೊಟ್ಟು ಬಿಟ್ರೆ ಮುಗಿದು ಹೋತಲ್ಲ. ನಮ್ಮ ಸುಮ್ಮಿಗೆ ಯಾರ ಬಂತಿದ್ರೆ ಚಲೋ ಇದ್ದಿತ್ತು ನೋಡಿದು. ಚೇರ್ಮನ್ ಮಗ ಅಂದ್ರೆ ಸುಮ್ಮೇನೋ ದೊಡ್ಡ ಮಂತನಕ್ಕೆ ಸೇರ್ತಿದ್ಲು. ಆದರೆ ಮಾಡೋದು, ನಿನ್ನ ಮಗಳಿಗೆ ಬಂದತಿ. ಆಕಿ ಮೊಮ್ಮಗಳ ಬಿಡು. ಆತ ನೋಡಾಕ ಬಾ ಅಂತ ಹೇಳು, ನೋಡೋನು ಹುಡುಗ ಏನು ಮಾಡ್ತಾನೋ ಹೆಂಗದಾನು ಅಂತೇಳಿ. ನಮಗೂ ದೊಡ್ಡ ಚೇರ್ಮನ್ ಮನೆ ಮಂತನ ಬೀಗ್ತಾನ ಸಿಕ್ಕಂಗೆ ಆಗ್ತತಿ. ಅದಕ್ಕೆ ನಾನು ಮನಸ್ಸು ಮಾಡಿದ್ದು, ಭೂಮಿನ ಒಂದು ಮಾತು ಕೇಳೇನು? ಆಕಿ ಹ್ಞೂ ಅಂದ್ರೆ ಅವ್ರಿಗೆ ಬಾ ಅಂತ ಹೇಳಿರಾತ. ಆಕಿನೇನು ಕೇಳ್ತಿದ್ದಿ?
ಅವ್ರಿಗೆ ಬರಕ್ಕೆ ಹೇಳಿದ್ರೆ ಅವ್ರು ಹ್ಞೂ ಅಂದ್ರೆ ಆಯ್ತು ಮದುವೆ ಮಾಡಿ ಕೊಟ್ಬಿಡೋದು. ಅದನ್ನ ಬಿಟ್ಟು ಆಕಿನ ಕೇಳ್ತಾನೋ ಈಕಿನ ಕೇಳ್ತಾನೋ ಅಂತಿದ್ದಿ. ಎಲ್ಲಿ ಕೇಳ್ತಿದ್ದಿ ನೀನು? ಹಾಂ, ಆಕಿನೇನು ಕೇಳೋದು? ಮನ್ಯಾಗೆಲ್ಲ ದೊಡ್ಡವ್ರು ಮಾತಾಡಿದ್ಮೇಲೆ ಮುಗಿದು ಹೋತು. ಏನಂತಿ ಸೋಮು? ಅಯ್ಯವ್ವ, ಮದುವೆ ಆಗೋದು ಕೆಲ್ಬಿ ಒಂದು ಮಾತು ಕೇಳಬೇಕು. ಅದ್ರಾಗ ಏನಕತಿ? ಆಕೆ ಅವ್ರ ಒಂದು ಮಾತು ಮೀರ್ತಾಳೇನ? ಒಂದು ಮಾತು ಕೇಳೋನ್ ತಡಿ. ಭೂಮಿ, ಭೂಮಿ ಬಾಯವಿಲೆ. ಹಾಂ ಚಿಕ್ಕಪ್ಪ, ಕರೆದ್ರಿ? ಏನು ಕೆಲಸ ಇತ್ತಾನ? ಎಲ್ಲರೂ ಒಂದೇ ಕಡೆ ಕೂಡಿರಿ. ಏನೋ ಎಲ್ಲರೂ ಸಂತೋಷವಾಗಿದ್ದಂಗೆ ಐತಿ. ಏನು ಸಮಾಚಾರ? ಏನೋ ಸ್ಪೆಷಲ್ ಐತನ ಇವತ್ತು? ಹಾಂ, ಸ್ಪೆಷಲ್ ಐತಿ. ಸ್ಪೆಷಲ್ ನಿನಗೆ ಸ್ಪೆಷಲ್ ತರ್ಬೇಕಂತ ಅನ್ಕೊಂಡವ. ನೀನೇನಂತಿದ್ದಿ? ನನಗೆ ಸ್ಪೆಷಲ್ ತರ್ತಿ ಅಜ್ಜಿ? ಏನು ತರ್ತಿದ್ದಿ? ಇಷ್ಟು ದಿನ ಇಲ್ಲದ ಇವಾಗ ತೊಗೊಂಬರ್ತಾನೆ ಅನ್ನತ್ತಿದ್ದಿ? ನಿನ್ನ ಮಕದಾಗ ಸುಮ್ಮನೆ ನಿಂದರು. ಅಲ್ಲೇ ನಿಮ್ಮ ಚಿಕ್ಕಪ್ಪ ಏನು ಹೇಳ್ತಾನೋ ಅದನ್ನು ಕೇಳು. ಆಯ್ತು, ನೀನು ಬೈಯೋದು ಬಿಟ್ರೆ ಯಾವ ನಕ್ಕೊಂತ ಮಾತಾಡಿದಿ, ಯಾವಾನೊಳ್ಳು ಗಂಟು ಪಕ್ಕ ಹಾಕೊಂಡ ಇರ್ತಿದ್ದಿ. ಹೇಳಿ ಚಿಕ್ಕಪ್ಪ. ನೋಡು ಭೂಮಿ, ಒಂದು ಹುಡುಗನ ನೋಡಿದೆವು. ಹುಡುಗ ಭಾಳ ಒಳ್ಳೆಯವದಾನ. ಇಲ್ಲಿ ನಮ್ಮ ಇದ್ದೂರಾಗ ಚೇರ್ಮನನ ಮಗ ಭಾಳ ಚಂದ ಅದಾನ. ನೋಡಾಕ ವಿದ್ಯಾವಂತ, ಗುಣವಂತ, ರೂಪವಂತ, ಎಲ್ಲದ್ರಾಗೂ ಚಲೋ ಅದಾನ. ಹುಡುಗ ನಿನ್ನ ನೋಡ್ಯಾನಂತ, ಅದಕ್ಕೆ ಇಷ್ಟಪಟ್ಟಾನಂತ. ಅದಕ್ಕಾಗಿ ಒಂದು ಮಾತು ಅವ್ರು ಬರ್ತಾನಂತ ಹೇಳ್ಯಾರು. ನಿಮ್ಮವಾಗ ಹೇಳೀನಿ. ನಿಮ್ಮವ ಏನಂದ್ಲು, ಆತು ಕೊಟ್ಬಿಡುನು ಅಂತಂದು. ಆದ್ರೆ ನಿನ್ನೊಂದು ಮಾತು ಕೇಳ್ಬೇಕಲ್ಲ, ಅದಕ್ಕಾಗಿ ನೀನು ಕರೆದ ಕೇಳಾಕತ್ತವು. ಹೆಂಗಂತಿದ್ದಿ ನೀನು? ಇವಾಗ ಮದ್ವಿನ ನಿಂಗೆ ನಾನು ಏನು ಹೇಳಿದ್ದೆ? ನಂಗೆ ಈಗ ಮದುವೆ ಬೇಡ, ನಾನು ಇನ್ನೂ ಓದಬೇಕು, ನಾನು ಟೀಚರ್ ಆಗಬೇಕು, ಇಲ್ಲ ಒಂದು ನನ್ನ ಕಾಲ ಮೇಲೆ ನಿಂದಿರಬೇಕು, ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಹೇಳಿನಿಲ್ಲವೇ? ಯಾಕೆ ಇಷ್ಟು ಅರ್ಜೆಂಟ್ ಮಾಡಕತ್ತಿದ್ದಿ ನೀನು? ಹಾಂ ಹೇಳು, ಯಾಕೆ ಇಷ್ಟು ಅರ್ಜೆಂಟ್ ಮಾಡಕತ್ತಿದ್ದಿ? ನಾನು ಮದುವೆ ಮಾಡಿ ಕಳಿಸೋದು ಅಷ್ಟು ಅರ್ಜೆಂಟ್ ಐತೆ ನಿನಗೆ? ಹಾಂ, ನಾನು ಇಲ್ಲಿ ಇರೋದು ನಿನಗೆ ಇಷ್ಟ ಇಲ್ಲ ಅಂದೆ? ಏಯ್ ಬೇಡ, ಹಂಗೆ ಯಾಕಂತಿದ್ದಿ? ನಿಮ್ಮವ್ವ ನಿನ್ನ ಬಗ್ಗೆ ಒಳ್ಳೆ ಯೋಚನೆ ಮಾಡತಾಳ. ಹಾಂ, ದೊಡ್ಡ ಮಂತಾನ ಇದ್ದೂರಾಗ ಎಲ್ಲರೂ ಸಿಗ್ಲಿ ಅಂತ ಕೇಳ್ಕೊಂಡ್ರು ಅಂಥ ಮಂತಾನ ಸಿಗಂಗಿಲ್ಲ. ನಿನ್ನ ಹುಡುಕೊಂಡ ಬಂದತಿ. ಅದ ನಮ್ಮ ಸುಮ್ಮಿಗಾಗಿದ್ರೆ ನಾನು ಹಿಂದೆ ಮುಂದೆ ಕೇಳ್ದ ಕೊಟ್ಟು ಬಿಡ್ತಿದ್ನಿ. ನಿಮ್ಮವ್ವನ ಕೇಳ್ಬೇಕಂತೇಳಿ ನಾನು ಸುಮ್ಮನೆ ನಿಂತನು. ಆದರೆ ಏನು ಮಾಡೋದು? ಅವ್ರು ನೀನು ನೋಡಿ ಇಷ್ಟಪಟ್ಟಾರಂತ ಸುಮ್ಮಿನ ಹೆಂಗೆ ಕೊಡಕ್ಕೆ ಬಂದಿತ್ತು. ಅದಕ್ಕಾಗೆ ಸುಮ್ಮನೆ ಆದ್ನಿ. ನೋಡು ಏನು ಮಾಡ್ತೀರಿ, ನಿಮ್ಗೆ ಬಿಟ್ಟಿರೋದು. ನನಗೆ ನೋಡಪ್ಪ ಸೋಮು, ಅವ್ರಿಗೆ ನಾಳೆ ಬಂದ್ಬಿಡಂತ ಹೇಳು. ನಾಳೆ ಬಂದ ನೋಡ್ಕೊಂಡು ಹೋಗ್ಲಿ. ಏನಕ್ಕೆ ಬರ್ಬಿಡ್ದವ್ರೆ ನೋಡ್ಕೊಂಡು ಮದುವೆನ ಮಾಡ್ಕೊಂಡು ಹೋಗಂಗಿಲ್ಲ ಮರನೇ ದಿನ ಅಂದ್ರೆ. ಓದಿಸ್ತು ಅಂದ್ರೆ ಅವ್ರೆ ಓದಿಸ್ಲಿ ಮುಂದೆ. ಚೇರ್ಮನ್ ಏನಪ್ಪ ಒಳ್ಳೆ ಒಂದಾನ. ಅವು ಯಾರು ಕಲಿತಾರಂತಾರ ಅವ್ರಿಗೆ ಕಲಿಸ್ತಾನ ಅಂತ ಅವನು ಇವಂದಾನ. ಅಂತದ್ರಾಗ ಈಕಿ ಬಿಡ್ತಾನ. ನೋಡು ನಾಳೆ ಬಾ ಅಂತ ಹೇಳು. ಈಕಿ ಮಾತು ಕೇಳ್ಕೊಂಡು ನೀನು ಬಿಟ್ಟು ಅಂದ್ರೆ ಆಕಿ ಹಂಗೆ ಕುಂದ್ರದಾಗಿತ್ತು ನೋಡು. ಏನಂತೀವ ಕಮಲವ್ವ? ಅಯ್ಯವತ್ತಿ, ನೀನು ಹೇಳೋದು ಕರೆನ ಐತ್ರಿ. ಮತ್ತು ನಾವು ಚಲೋ ಮಂತ ಬಂದಾಗ ಕಾಲಿಂದ ಬ್ಯಾಡಂತ ಹೋದ್ರೆ ನಾಳೆ ನಮಗೆ ಚಲೋ ಮಂತ ಸಿಗ್ಬೇಕಲ್ಲ. ಎಂಥ ಒಳ್ಳೆ ಮಂತನ ಬಂದತಿ. ಇದನ್ನಂತೂ ಬಿಡಂಗೇ ಇಲ್ಲ. ಬೇಕಿದ್ರೆ ಅವರ ಕಲಿಸ್ತಾನಂದ್ರೆ ಕಲಿಸ್ಲಿ. ಈಗ ಸಾಲಿ ಕಲಿತು ಏನು ಉದ್ಧಾರ ಆಗೋದು ಬೇಕಾಗಿಲ್ಲ. ನೋಡುವ, ನಾನು ಈಗ ಹೇಳಾಕತ್ತೆ ನಿನಗೆ ಭೂಮಿ, ಚಲೋ ಮಂತನ ಬಂದತಿ, ಮದುವೆ ಆಗಿ ಹೋಗು. ನೀ ಏನ್ರ ಇದನ್ನು ಬ್ಯಾಡ ಅಂತಂದು ನಾನು ಮಾತ್ರ ಮನೆ ಬಿಟ್ಟು ಮಠ ಎಲ್ಲ ಬಿಟ್ಟು ಎಲ್ಲಾರ ಹೋಗ್ಬೇಕತ್ತ ನೋಡು. ಆತು, ಏನಾರ ಮಾಡ್ಕೊಂಡು ಹೋಗ್ರಿ, ನಿಮಗೆ ಬಿಟ್ಟಿರೋದು. ಇಷ್ಟೆಲ್ಲ ನೀ ಹೇಳ್ತಿ ಅಂದ್ರೆ ನೀನು ಇಷ್ಟದಂತನ ಆಗಲಿ. ನನಗೆ ಇಷ್ಟ ಕಷ್ಟ ಯಾರು ಕೇಳೋರಿಲ್ಲ ಇಲ್ಲಿ. ಸೋಮ, ಆಕಿ ಹೂ ಅಂತ ಆಗೋಗೈತಿ. ನೀನು ನಾಳೆ ಬಾ ಅಂತ ಹೇಳ್ಬಿಡು. ನಾಳೆ ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ. ಚೇರ್ಮನ್ ಮಗ ಅಂದ್ರೆ ನನಗೂ ಭಾಳ ಖುಷಿ ಆಯ್ತು. ಸಣ್ಣವಿದ್ದಾಗ ನೋಡಿದ್ನಿ ನಾನು ಒಂದು ಸರಿ. ಈಗ ನೋಡೇ ಇಲ್ಲ, ಭಾಳ ದಿನ ಆಯ್ತು. ನೋಡೋನು ಬಾ ಅಂತ ಹೇಳು. ಬಾ ಅಂತ ಹೇಳ್ಬಿಡು. ಇನ್ನೇನು ಆಕಿ ಹೋದ್ಲಲ್ಲ ಸಿಟ್ಟು ಮಾಡ್ಕೊಂಡು ಆತ್ ಮದುವೆ ಮಾಡಿಕೊಟ್ರಾತು. ಹೌದು ಕಮಲವಕ್ಕ, ಎಷ್ಟು ಒಳ್ಳೆ ಮಂತನ ಬಂದೈತಿ. ಇದನ್ನು ನಾವು ಕೈ ತಪ್ಪಿಸ್ಕೊಂಡ್ರೆ ಇಂಥ ಮಂತನ ಮತ್ತು ಮುಂದೆ ಬರ್ದಂಗೆ ಆಗಿತ್ತು. ಅದಕ್ಕೆ ನೀನು ಹ್ಞೂ ಅಂತ ಚಲೋ ಮಾಡಿದ್ದಿ. ನಾನು ಅದನ್ನ ಅನ್ಬೇಕನ್ನತ್ತಿದ್ನಿ. ಹಾಗೆ ಯಾರ ಫಿಕ್ಸ್ ಆದ್ರೆ ಇವನು ಕರಿಸ್ಬಿಡುನು. ನಿನ್ನ ಮಗನ ಅವನು ಓಡಿಯಾಡ್ತಾನ. ಬರೀ ಪಾಪ ಹಾಸ್ಟೆಲಾಗ ಐತಿ. ಈಗ ಸಾಲಿಗೆ ಹೊಂಟ್ರು 8ನೇ ಸಾಲಿಗೆ ಹೊಂಟ್ರು ಅವನು ಹಾಸ್ಟೆಲಾಗ ಇಟ್ಬಿಟ್ಟು ಇಂಥದ್ರಾಗಷ್ಟ ಕರ್ಕೊಂಬಂದ್ರಾತ ಒಂದು ತಿಂಗಳು. ಮದುವೆರ ಫಿಕ್ಸ್ ಆಗಲಿ ತಗೋ, ಕರ್ಕೊಂಡು ಬರ್ತಾನೆ. ಹಂಗಾರೆ ವೈನಿ, ನಾವು ಹೋಗಿ ಹಂಗಾರೆ ಹೇಳೇನ ಹುಡುಗಿ ನಾವು ಎಲ್ಲ ನಮ್ಮ ಮನೆಯಾಗೆಲ್ಲ ಹ್ಞೂ ಅಂದಾರು. ನಾಳೆ ಬರ್ರಿ ಹಂಗಾರ ಅಂತ ಹೇಳ್ಬಿಡ್ಲಿ. ಮತ್ತು ನಿನಗೇನು ನೋಡು, ಹಿಂದ ಕಡೆ ಕೊಟ್ಟು ತಗೊಳ್ಳೋದು ಬಂತು ಏನೋ ಬಂತು ಅಂದ್ರೂ ನಿಂದು ಏನದು ಪಾಲದ ಐತ್ಲ, ಅದ್ರಾಗ ನೀವು ಕೊಟ್ಕೋಬೇಕವ. ನಮ್ಮ ಕೈಲಿ ಆದಷ್ಟು ನಾವು ಕೊಡ್ತೇವೆ. ಇವು ಉಳಿದಿದ್ದೆಲ್ಲ ನೀವೇ ಕೊಡ್ಬೇಕು. ಯಾಕಂದ್ರೆ ನಾಳೆ ನಮಗೂ ಮಗ ಮಗಳು ಇಬ್ಬರು ಅದಾರು. ಅವ್ರಿಗೂ ಮಾಡ್ಬೇಕಲ್ಲ. ಮತ್ತು ಸುಮಾನೂ ಮದುವೆ ಮಾಡಿಕೊಡ್ಬೇಕು, ನಮ್ಮ ಸಂತೋಷನ ಮದುವೆ ಮಾಡಿಕೊಡ್ಬೇಕು. ಅವ್ರಿಗೂ ಇಬ್ಬರಿಗೂ ಮಾಡ್ರಾಗ ಅಂದ್ರೆ ನಮ್ಮದು ಅಷ್ಟಾಕತಿ. ಮತ್ತು ಇಬ್ಬರಿಗೂ ಸಮನಾಗಿ ಕೊಟ್ಟಾಳವ್ವ. ಅದಕ್ಕೆ ಹೇಳತ್ತಿರೋದು. ಮತ್ತು ಅಯ್ಯೋ ಆತು ಬರಪ್ಪ ಸೋಮು, ಇಂಥ ಒಳ್ಳೆ ಮಂತನ್ ತೊಗೊಂಬಂದಿದ್ದಿ. ನಿನಗೆ ನಾನೇ ಯಾಕೆ ಇದು ಮಾಡಲಿ? ನೀನು ಕರ್ಸು ನೋಡೋಣ. ಮುಂದಿನ ಆಮೇಲೆ ಮಾತಾಡ್ತಾರೆ, ಎಷ್ಟು ಕೇಳ್ತಾರೋ ಮಾಡ್ತಾರೋ ನೋಡಿ ಆಮೇಲೆ ಮಾತಾಡಕ್ಕೆ ಬರ್ತದೆ. ಅದು ಕುಂತ್ಕೊಂಡ ಮೊದಲು ಬಾ ಅಂದ್ರೆ ನೋಡ್ಕೊಂಡ್ರೆ ಹೋಗಂತೇಳಿ. ನಮಗೆ ಹುಡುಗ ಪಸಂದ ಆಗ್ಬೇಕು, ಹುಡುಗನ ಮನೆಯವ್ರಿಗೆ ಹುಡುಗಿ ಪಸಂದ ಆಗ್ಬೇಕು, ಹುಡುಗಿಗೆ ಇಷ್ಟ ಆಗ್ಬೇಕು. ನೋಡೋಣ ತಗೋ, ಎಲ್ಲರೂ ಬರಲಿ, ನೋಡ್ಕೊಂಡು ಮಾತಾಡ್ಕೊಂಡು ಆಮೇಲೆ ಯೋಚನೆ ಮಾಡಿದ್ರೆ ಆತು. ಆತ್ರು ಬೈನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ ಹೆಂಗದ್ರಿ? ಎಲ್ಲ ಚಲೋ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರಕತ್ತಾವು, ನಿಮ್ಗೆ ಇಷ್ಟ ಆಗತ್ತವ ಅಂತ ಅನ್ಕೊಂಡಿನಿ. ಹಂಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾರ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಮತ್ತು ತಾಯಿ ಇಲ್ಲದವರು ಕೂಡ ನೋಡಿ ಆರ್ಯನ್ ಕಾರ್ಟೂನ್ ರೈಚರ್ ಚಾನಲ್ ಬರಕತ್ತೈತಿ. ಯಾವ ರೀತಿ ಬರತ್ತೆ, ಹೆಂಗೆ ಬರತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ರೀತಿ ಇತ್ತು ಅಂತ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.